Hello students, welcome to Unique Spoken English classes. This is your English trainer Nishan Kumar. Today I am going to teach you the summary of eyes are not here. ಈ ಲೆಸನ್ ಮಾಡುವಂಥ ಉದ್ದೇಶ ಎಷ್ಟೇ, ಹೆಚ್ಚಿನವರಿಗೆ ಈ ಕೊರೋನಾ ಇದ್ದದ್ರಿಂದಾಗಿ ಲೆಸನ್ಸ್ಗಳು ಕಂಪ್ಲೀಟ್ ಆಗಲಿಲ್ಲ, ಕೆಲವರಿಗೆ ಅರ್ಥ ಆಗಲಿಲ್ಲ. ಸೊ ಹಾಗಾಗಿ ದ ಐಸ್ ಆರ್ ನಾಟ್ ಹಿಯರ್ ಎನ್ನುವಂತಹ ಒಂದು ಲೆಸನ್ ಇಸ್ ಫಾರ್ ಡಿಗ್ರಿ ಪ್ರೋಗ್ರಾಮ್. ಸೊ ಇದನ್ನು ನಾನು ಹೋಲ್ ಲೆಸನನ್ನು ನಿಮಗೆ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್. ದಿಸ್ ಇಸ್ ರಿಟನ್ ಬೈ ರಸ್ಕಿನ್ ಆ್ಯಂಡ್ ಈ ಕಥೆಯಲ್ಲಿ ಬರುವಂತಹ ನಾಯಕ, ನಾವು ಅವನನ್ನು ನರೇಟರ್ ಅಂತ ಹೇಳ್ತೇವೆ. ಸೊ ಆ ನರೇಟರ್ ಈಸ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್. ಹಿ ವಾಸ್ ಟೋಟಲಿ ಬ್ಲೈಂಡ್, ಅಂದರೆ ಆ ನಾಯಕನಿಗೆ ಕಣ್ಣು ಕಾಣುವುದಿಲ್ಲ, ಆದರೂ ಒಬ್ಬನೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಸೊ ಈ ಕಥೆಯನ್ನು ದ ನರೇಟರ್, ನಾಯಕ ಹೇಳ್ತಾ ಹೋಗ್ತಾನೆ. ಐ ಹ್ಯಾಡ್ ದ ಕಂಪಾರ್ಟ್ಮೆಂಟ್ ಟು ಮೈ ಸೆಲ್ಫ್ ಅಪ್ ಟು ರೋಹಾನಾ and then a girl got in. The couple who saw her off were probably her parents. They seemed very anxious about her comfort, and woman gave the girl detailed instructions as to where to keep her things and not to lean out of the windows and how to avoid speaking to strangers. They said their goodbyes and the train pulled out of the station. So up to Rohana, the narrator was traveling alone. ಆಗ ಒಬ್ಳು ಗರ್ಲ್ ಆ ಕಂಪಾರ್ಟ್ಮೆಂಟನ್ನು ಹತ್ತಾಳೆ. ಅವಳನ್ನು ಬಿಡಲಿಕ್ಕೆ ಬಂದಂತಹ ಆ ದಂಪತಿಗಳು ಹೆಚ್ಚಿನ ಅಂಶ ಅವಳ ಪೇರೆಂಟ್ಸ್ ಆಗಿರಬೇಕು ಅಂತ ನರೇಟರ್ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಯಾಕಂದರೆ ಅವರು ಆ ಹುಡುಗಿಯನ್ನು ಕಳಿಸ್ಕೊಡ್ಬೇಕಾದ್ರೆ ಬಹಳ ಆತಂಕದಲ್ಲಿದ್ದರು. ಇವಳ ಮತ್ತೆ ಅವಳಿಗೆ ತನ್ನ ಲಗೇಜ್ಗಳನ್ನು ಎಲ್ಲಿ ಇಡಬೇಕು, ಆನಂತರ ಬೇರೆಯವರ ಹತ್ರ ಮಾತಾಡೋದನ್ನು ಅಥವಾ ಅಪರಿಚಿತರ ಹತ್ರೊಟ್ಟಿಗೆ ಮಾತಾಡೋದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನುವಂಥ ವಿಷಯಗಳ ಬಗ್ಗೆ ಅವರು ಮಾಹಿತಿಗಳನ್ನು ಕೊಟ್ಟರು. ಮತ್ತು ಅವಳಿಗೆ ಗುಡ್ ಬಾಯ್ ಅಂತ ಹೇಳಿ ಅವರು ಅವಳನ್ನು ಡ್ರಾಪ್ ಮಾಡಿ ಹೊರಟು ಹೋದರು. ಟ್ರೈನ್ ಸ್ಟೇಷನಿಂದ ಮೂವ್ ಆಯಿತು ಅಂತ ನರೇಟರ್ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾನೆ. ಆಸ್ ಐ ವಾಸ್ ಟೋಟಲಿ ಬ್ಲೈಂಡ್ ಎಟ್ ದ ಟೈಮ್, ಮೈ ಐಸ್ ಸೆನ್ಸಿಟಿವ್ ಓನ್ಲಿ ಟು ಲೈಟ್ ಆ್ಯಂಡ್ ಡಾರ್ಕ್ನೆಸ್. ಐ ವಾಸ್ ಅನೇಬಲ್ ಟು ಟೆಲ್ ವಾಟ್ ದ ಗರ್ಲ್ ಲುಕ್ಡ್ ಲೈಕ್, ಬಟ್ ಐ ನ್ಯೂ she wore slippers from the way they slapped against her heels. It would take me some time to discover something about her look, and perhaps I never would. I liked the sound of her voice and even the sound of her slippers. ಅಂದರೆ ನರೇಟರ್ ಬ್ಲೈಂಡ್ ಆದ ಕಾರಣ ಅವನಿಗೆ ಆ ಹುಡುಗಿ ಹೇಗೆ ಕಾಣ್ತಾಳೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೆ ಅವನು ಹೇಳ್ತಾನೆ, ಮುಂದೆ ನಾನು ಖಂಡಿತ ಹೇಗಾದರೂ ಅವಳು ಹೇಗೆ ಕಾಣಬಹುದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಹೇಳ್ತಾನೆ. ಆದರೆ ಅವನು ಹೇಳ್ತಾನೆ, ನನಗೆ ಅವಳ ವಾಯ್ಸ್ ಮತ್ತು ಅವಳು ಹಾಕಿಕೊಂಡಂತಹ ಸ್ಲಿಪ್ಪರ್ನ ಸೌಂಡು ಅಥವಾ ಶಬ್ದ ಬಹಳ ಇಷ್ಟ ಆಯಿತು ಅಂತ ಎರಡನೇ ಪ್ಯಾರಾಗ್ರಾಫಲ್ಲಿ ಹೇಳ್ತಾನೆ. ಈಗ ರೈಟರ್ ಆ ಹುಡುಗಿ ಹತ್ರ ಕೇಳ್ತಾನೆ, ಆರ್ ಯು ಗೋಯಿಂಗ್ ಆಲ್ ದ ವೇ ಟು ಡೆಹ್ರಾ? ಐ ಆಸ್ಕ್ಡ್. ಐ ಮಸ್ಟ್ ಹ್ಯಾವ್ ಬೀನ್ ಸಿಟ್ಟಿಂಗ್ ಇನ್ ಎ ಡಾರ್ಕ್ ಕಾರ್ನರ್ ಬಿಕಾಸ್ ಮೈ ವಾಯ್ಸ್ ಸ್ಟಾರ್ಟಲ್ಡ್ ಹರ್. ಶಿ ಗೇವ್ ಎ ಲಿಟಲ್ ಎಕ್ಸ್ಕ್ಲಮೇಷನ್ ಆ್ಯಂಡ್ ಐ ಸೆಡ್ ಐ ಡಿಂಟ್ ನೋ ಎನಿವನ್ ಎಲ್ಸ್ ವಾಸ್ ಹಿಯರ್. ಸೊ ಇವನು ಕೇಳ್ತಾನೆ, ನೀನು ಡೆಹ್ರಾಕ್ಕೆ ಹೋಗ್ತಾ ಇದೆಯಾ ಅಂತೇಳಿ. ಇವನ ವಾಯ್ಸನ್ನು ಕೇಳಿದ ಕೂಡಲೇ ಆ ಹುಡುಗಿ ಸ್ಟಾರ್ಟಲ್ ಅಂದರೆ ತಬ್ಬಿಬ್ಬಾಗ್ತಾಳೆ. ಮತ್ತೆ ಹೇಳ್ತಾಳೆ, ನನಗೆ ಇಲ್ಲಿ ಯಾರೋ ಇದ್ದರು ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಅವನ ಹತ್ರ ಹೇಳ್ತಾಳೆ. ಆಗ ರೈಟರ್ ಹೇಳ್ತಾನೆ, ವೆಲ್ ಇಟ್ ಆಫನ್ ಹ್ಯಾಪನ್ಸ್ ದ್ಯಾಟ್ ಪೀಪಲ್ ವಿತ್ ಗುಡ್ ಐಸೈಟ್ ಫೇಲ್ ಟು ಸಿ ವಾಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ದಮ್. They have too much to take in, and I suppose
whereas people who cannot see or see very little have to take in only the essentials, whatever registers most tellingly in their remaining senses. ಸೊ ಅವನು ಹೇಳ್ತಾನೆ, ಇವತ್ತು ಹೆಚ್ಚಿನವರು ತಮ್ಮ ಎದುರುಗಡೆ ಏನಿದೆ ಅನ್ನೋದನ್ನೇ ನೋಡಲಿಕ್ಕೆ ಅವರಿಗೆ ಪುರ್ಸೋತಿಲ್ಲ. ಯಾಕಂದರೆ ಅವರು ಬಹಳಷ್ಟು ಒಳಗೆ ತಗೊಳ್ಳೋದ್ರಲ್ಲೇ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾರೆ. ಮತ್ತು ನಾವು ಖಾಲಿ ನಮ್ಮ ಸೆನ್ಸ್ಗಳಿಂದ ಏನಾಗ್ತಾ ಇದೆ ಹೊರಗೆ ಅನ್ನೋದನ್ನು ಗೆಸ್ ಮಾಡಬೇಕು ಅಂತ ಹೇಳಿ ತನ್ನ ಬಗ್ಗೆ ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ. ಆನಂತರ ಅವನು ಹೇಳ್ತಾನೆ, ಐ ಡಿಂಟ್ ಸಿ ಯು ಐದರ್ ಬಟ್ ಐ ಹರ್ಡ್ ಯು ಕಮಿಂಗ್. ನಾನು ಕೂಡ ನೀವು ಬರುವುದನ್ನು ನೋಡಲಿಲ್ಲ, ಆದರೆ ನಾನು ನೀವು ಬರುವುದನ್ನು ಕೇಳಿದೆ ಅಂತ ಹೇಳಿ ರೈಟರ್ ಹೇಳ್ತಾನೆ. I wondered if I would be able to prevent her from discovering that I was blind. I thought to myself, provided I keep to my seat, it should not be too difficult. ಅಂದರೆ ರೈಟರ್ ಹೇಳ್ತಾನೆ, ನಾನು ಕುರುಡ ಅಥವಾ ನಾನು ಬ್ಲೈಂಡ್ ಅನ್ನೋದನ್ನು ಅವಳಿಗೆ ಗೊತ್ತಾಗದಾಗಿ ನಾನು ಬಿಹೇವ್ ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಒಂದು ವೇಳೆ ನಾನು ಈ ಸೀಟಲ್ಲೇ ಕುಳಿತುಕೊಂಡಿದ್ರೆ ಖಂಡಿತ ಅದು ಬಹಳ ಕಷ್ಟ ಅಲ್ಲ ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾನೆ. ದ ಗರ್ಲ್ ಸೆಡ್, ಐ ಆಮ್ ಗೆಟಿಂಗ್ ಎಟ್ ಸಹರಾನ್ಪುರ್, ಮೈ ಆಂಟ್ ಈಸ್ ಮೀಟಿಂಗ್ ಮೀ ದೇರ್. ಇವನು ಮೊದಲು ಕ್ವಶನ್ ಕೇಳಿದ್ದ, ಆರ್ ಯು ಗೋಯಿಂಗ್ ಟು ಡೆಹ್ರಾ ಅಂತೇಳಿ. ಈಗ ಅವಳು ಉತ್ತರ ಕೊಡ್ತಾಳೆ, ನಾನು ಸಹರಾನ್ಪುರದಲ್ಲಿ ಇಳಿತೇನೆ, ಅಲ್ಲಿ ನನ್ನ ಆಂಟ್ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಐ ಹ್ಯಾಡ್ ಬೆಟರ್ ನಾಟ್ ಟು ಗೆಟ್ ಟು ಫೆಮಿಲಿಯರ್, ಐ ಸೆಡ್ ಆಂಟ್ಸ್ ಆರ್ ಫಾರ್ಮಿಡೇಬಲ್ ಕ್ರಿಯೇಚರ್ಸ್. ಅದಕ್ಕೆ ರೈಟರ್ ಹೇಳ್ತಾನೆ, ನಾನು ಹಾಗಾದರೆ ಈ ಹುಡುಗಿ ಹತ್ರ ಹೆಚ್ಚು ಆತ್ಮೀಯನಾಗಬಾರ್ದು, ಯಾಕಂದರೆ ಇವಳ ಆಂಟ್ ಇವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಮತ್ತು ಆಂಟ್ಸ್ ಎಲ್ಲ ಹೆಚ್ಚಾಗಿ ಫಾರ್ಮಿಡೇಬಲ್ ಕ್ರಿಯೇಚರ್ಸ್, ಅಂದರೆ ಸ್ವಲ್ಪ ಹೆಚ್ಚಾಗಿ ಒತ್ತಡವನ್ನು ಅಥವಾ ಫೋರ್ಸನ್ನು ಹಾಕುವಂಥವ್ರು ಅಂತ ಹೇಳಿ ರೈಟರ್ ಹೇಳ್ತಾನೆ. ಅವಳು ಕೇಳ್ತಾಳೆ, ವೆರ್ ಆರ್ ಯು ಗೋಯಿಂಗ್, ಶಿ ಆಸ್ಕ್ಡ್. ಟು ಡೆಹ್ರಾ ಆ್ಯಂಡ್ ದೆನ್ ಟು ಮಸೂರಿ. ಅದಕ್ಕೆ ನರೇಟರ್ ಹೇಳ್ತಾನೆ, ನಾನು ಮೊದಲು ಡೆಹ್ರಾಕ್ಕೆ ಹೋಗ್ತೇನೆ, ಆ ನಂತರ ಅಲ್ಲಿಂದ ಮಸೂರಿಗೆ ಹೋಗ್ತೇನೆ. ಓ ಹೌ ಲಕ್ಕಿ ಯು ಆರ್, ಐ ವಿಶ್ ಐ ವೇರ್ ಗೋಯಿಂಗ್ ಟು ಮಸೂರಿ, ಐ ಲವ್ ದ ಹಿಲ್ಸ್ ಎಸ್ಪೆಷಲಿ ಇನ್ ಅಕ್ಟೋಬರ್. ಹುಡುಗಿ ರಿಪ್ಲೈ ಕೊಡ್ತಾಳೆ, ನಾನು ಅದೃಷ್ಟಶಾಲಿಯಾಗಿದ್ದರೆ ನಾನು ಕೂಡ ಮಸೂರಿಗೆ ಹೋಗಬಹುದಿತ್ತು, ಯಾಕಂದರೆ ನಾನು ಕೂಡ ಆ ಬೆಟ್ಟ ಗುಡ್ಡಗಳನ್ನು ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಇಷ್ಟಪಡ್ತೇನೆ ಅಂತ ನರೇಟರಿಗೆ ಆ ಹುಡುಗಿ ತಿಳಿಸ್ತಾಳೆ. ಎಸ್, ದಿಸ್ ಈಸ್ ದ ಬೆಸ್ಟ್ ಟೈಮ್, ಐ ಸೆಡ್, ಕಾಲಿಂಗ್ ಆನ್ ಮೈ ಮೆಮೊರೀಸ್. ದ ಹಿಲ್ಸ್ ಆರ್ ಕವರ್ಡ್ ವಿತ್ ವೈಲ್ಡ್ ಡೇಲಿಯಾಸ್, ದ ಸನ್ ಈಸ್ ಡೆಲಿಷಿಯಸ್, and at night we can sit in front of a log fire and drink a little brandy. Most of the tourists have gone and the roads are quiet and almost deserted. Yes, October is the best time. ಇದಕ್ಕೆ ಉತ್ತರವಾಗಿ ನರೇಟ್ ಹೇಳ್ತಾನೆ, ಹೌದು, ಅಕ್ಟೋಬರ್ ಯಾವತ್ತು ಬೆಸ್ಟ್ ಟೈಮ್. ಯಾಕಂತ ಹೇಳಿದರೆ ಇವನು ತನ್ನ ಮೆಮೊರಿಯಿಂದ ಅದನ್ನು ರಿಕಾಲ್ ಮಾಡ್ತಾನೆ. ದ ಹಿಲ್ಸ್ ಆರ್ ಕವರ್ಡ್ ವಿತ್ ವೈಲ್ಡ್ ಡೇಲಿಯಾಸ್. ಆ ಪರ್ವತಗಳು ವೈಲ್ಡ್ ಡೇಲಿಯಾಸಿಂದ ಅಕ್ಟೋಬರ್ ತಿಂಗಳಲ್ಲಿ ಫುಲ್ ಕವರ್ ಆಗಿರ್ತದೆ. ಸನ್ ಈಸ್ ಡೆಲಿಷಿಯಸ್. ಮತ್ತು ನೀವು ರಾತ್ರಿ ಸ್ವಲ್ಪ ಒಂದು ಬೆಂಕಿಯ ಮುಂದೆ ಕೂತ್ಕೊಂಡು, ಲಾಗ್ ಫೈರ್ ಅಂದರೆ ಕಟ್ಟಿಗೆಗಳ ರಾಶಿಯಲ್ಲಿ ಬೆಂಕಿಯನ್ನು ಉಡಿಸ್ಕೊಂಡು ಸ್ವಲ್ಪ ನೀವು ಬ್ರ್ಯಾಂಡಿಯನ್ನು ಸಿಪ್ ಮಾಡ್ತಾ ಇದ್ರೆ ಆ ಸಂತೋಷ ಅದ್ಭುತ ಅಂತ ಹೇಳಿ ರೈಟರ್ ಹೇಳ್ತಾನೆ. ಮತ್ತು ಈಗ ಹೆಚ್ಚಿನ ಟೂರಿಸ್ಟ್ಗಳು ಹೋಗಿರ್ತಾರೆ ಮತ್ತು ರೋಡ್ಸ್ಗಳು ಭಾಳಷ್ಟು ಖಾಲಿ ಆಗಿರ್ತವೆ. ಹಾಗಾಗಿ ಅಕ್ಟೋಬರ್ ಅನ್ನುವಂಥದ್ದು ಬೆಸ್ಟ್ ಟೈಮ್ ಅಂತ ಹೇಳಿ ರೈಟರ್ ಆ ಹುಡುಗಿಗೆ ಹೇಳ್ತಾನೆ. ಶಿ ವಾಸ್ ಸೈಲೆಂಟ್ ಆ್ಯಂಡ್ ಐ ವಂಡರ್ ಇಫ್ ಮೈ ವರ್ಡ್ಸ್ ಹ್ಯಾಡ್ ಟಚ್ಡ್ ಹರ್ ಆರ್ ವೆದರ್ ಶಿ ಥಾಟ್ ಮೀ ಎ ರೊಮ್ಯಾಂಟಿಕ್ ಫೂಲ್, ದೆನ್ ಐ ಮೇಡ್ ಎ ಮಿಸ್ಟೇಕ್. ಈಗ ಅವಳು ಸೈಲೆಂಟ್ ಆಗಿರ್ತಾಳೆ. ಆಗ ಇವನಿಗೆ ಕಾಣ್ತದೆ, ನಾನು ಹೇಳಿದ ಮಾತುಗಳು ಅವಳನ್ನು ತಲುಪಿದ್ವು ಅಥವಾ ಅವಳು ನನ್ನನ್ನು ಒಂದು ರೊಮ್ಯಾಂಟಿಕ್ ಫೂಲ್ ಅಂತ ಪರಿಗಣಿಸಿದ್ಲು ಅಂತ ಹೇಳಿ ಒಂದು ಡೌಟ್ ಆಗ್ತದೆ. ದೆನ್ ಐ ಮೇಡ್ ಎ ಮಿಸ್ಟೇಕ್, ಅಂದರೆ ಆಗ ಅವನು ಒಂದು ತಪ್ಪನ್ನು ಮಾಡ್ತಾನೆ. ವಾಟ್ ಈಸ್ ಇಟ್ ಲೈಕ್, ಐ ಆಸ್ಕ್ಡ್. ಅದು ಹೇಗೆ ಕಾಣ್ತದೆ ಅಥವಾ ಏನು ಥರ ಇದೆ ಅಂತ ಹೇಳಿ ಕ್ವಶನ್ ಕೇಳ್ತಾನೆ.
She seemed to find nothing strange in the question. Had she noticed already that I could not see, but her next question removed my doubts. ಅಂದರೆ ಈಗ ಇವನಿಗೆ ಒಂದು ಸಂದೇಹ ಬರ್ತದೆ, ತನಗೆ ಕಣ್ಣು ಕಾಣುವುದಿಲ್ಲ ಅನ್ನುವಂಥ ಒಂದು ವಿಷಯ ಅವಳಿಗೆ ಗೊತ್ತಾಯಿತೋ ಇಲ್ವೋ ಅಂತೇಳಿ. ಆದರೆ ಮತ್ತೆ ಅವಳು ಕೇಳುವಂಥ ಪ್ರಶ್ನೆ ಅವನ ಈ ಡೌಟನ್ನು ಕ್ಲಿಯರ್ ಮಾಡಿಬಿಡ್ತಾಳೆ. ಹೇಗಂತ ಹೇಳಿದರೆ ಆ ಹುಡುಗಿ ಕೇಳ್ತಾಳೆ, ವೈ ಡೋಂಟ್ ಯು ಲುಕ್ ಔಟ್ ಆಫ್ ದ ವಿಂಡೋ? ಯಾಕೆ ನೀನು ಕಿಟಕಿಯಿಂದ ಹೊರಗೆ ನೋಡ್ತಾ ಇಲ್ಲ? ಸೊ ಐ ಮೂವ್ಡ್ ಈಸಿಲಿ ಅಲಾಂಗ್ ದ ಬರ್ತ್ ಆ್ಯಂಡ್ ಫೆಲ್ಟ್ ಫಾರ್ ದ ವಿಂಡೋ ಲೆಡ್ಜ್. ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಐ ಫೇಸ್ಡ್ ಇಟ್, pretending to be studying the landscape. I heard the panting of the engine, the rumble of the wheels, and in my mind's eye, I could see the telegraph post flashing by. ಅಂದರೆ ಹೇಳ್ತಾನೆ, ಅವಳು ಹೇಳಿದ್ದಕ್ಕೋಸ್ಕರ ಅವನು ಮೆಲ್ಲನೆ ಆ ಕಡೆಗೆ ಸರ್ಕೊಳ್ತಾನೆ ಮತ್ತು ಕಿಟಕಿಯ ಆ ಲೆಡ್ಜನ್ನು, ವಿಂಡೋ ಲೆಡ್ಜನ್ನು ತಡ್ಕಾಡ್ತಾನೆ. ನೋಡಬೇಕಾದ್ರೆ ವಿಂಡೋ ಓಪನ್ ಇತ್ತು ಮತ್ತು ಹೊರಗಡೆ ನೋಡುವ ಥರ ನಟನೆ ಮಾಡ್ತಾನೆ. ಆನಂತರ ಇವನು ನಟನೆ ಮಾಡ್ತಾ ಇದ್ದಾಗೆ ಆ ಇಂಜಿನ್ನ ಪ್ಯಾಂಟಿಂಗ್ ಆಫ್ ದ ಇಂಜಿನ್ನ ಸೌಂಡ್ ಇವನಿಗೆ ಕೇಳ್ತದೆ, ಮತ್ತು ವೀಲ್ನ ರಂಬಲ್ಸ್ ಅದು ಕೂಡ ಕೇಳ್ತದೆ, ಮತ್ತು ಇವನ ಮನಸ್ಸಿನ ಕಣ್ಣುಗಳಲ್ಲಿ ಆ ಟೆಲಿಗ್ರಾಫ್ ಪೋಸ್ಟ್ಗಳು ಮುಂದೆ ಸರಿತಾ ಇರುವುದನ್ನು ಇವನು ಇಮ್ಯಾಜಿನ್ ಮಾಡ್ಕೊಳ್ತಾನೆ. ಹ್ಯಾವ್ ಯು ನೋಟಿಸ್ಡ್, ಐ ವೆಂಚರ್ಡ್, ದಟ್ ಟ್ರೀಸ್ ಸೀಮ್ ಟು ಬಿ ಮೂವಿಂಗ್ ವೈಲ್ ವಿ ಸೀಮ್ ಟು ಬಿ ಸ್ಟ್ಯಾಂಡಿಂಗ್ ಸ್ಟಿಲ್. ಅವನು ಆ ಹುಡುಗಿ ಹತ್ರ ಹೇಳ್ತಾನೆ, ನೀನು ಅಬ್ಸರ್ವ್ ಮಾಡಿದೀಯಾ, ನಾವು ಇಲ್ಲಿ ಕುತ್ಕೊಳ್ಬೇಕಾದ್ರೆ ಆ ಮರಗಳು ಓಡ್ತಾ ಇದ್ದಾಗೆ ಕಾಣ್ತದೆ, ಇದನ್ನು ನೋಡಿದ್ಯಾ ಅಂತ ಹೇಳಿ ಕೇಳ್ತಾನೆ. ದಟ್ ಆಲ್ವೇಸ್ ಹ್ಯಾಪನ್ಸ್, ಶಿ ಸೆಡ್. ಅದಕ್ಕೆ ಅವಳು ಹೇಳ್ತಾಳೆ, ಅದು ಯಾವಾಗಲೂ ನಡೀತಾ ಇರ್ತದೆ. ಡು ಯು ಸಿ ಎನಿ ಆ್ಯನಿಮಲ್ಸ್? ಹಾರ್ಡ್ಲಿ ಎನಿ ಆ್ಯನಿಮಲ್ಸ್ ಲೆಫ್ಟ್ ಇನ್ ದ ಫಾರೆಸ್ಟ್ ನಿಯರ್ ಡೆಹ್ರಾ. ಅಂದರೆ ಅವಳು ಕೇಳ್ತಾಳೆ, ಯಾವುದಾದ್ರೂ ಹೊರಗಡೆ ಪ್ರಾಣಿ ಕಾಣ್ತಾ ಇದೆಯಾ ಅಂತೇಳಿ. ಆದರೆ ಇವನು ನೋ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಯಾವುದೇ ಪ್ರಾಣಿಗಳು ಈಗ ಡೆಹ್ರಾದಲ್ಲಿ ಇಲ್ಲ ಅಂತ ಇವನಿಗೆ ಕನ್ಫರ್ಮ್ ಆಗಿರ್ತದೆ. ಐ ಟರ್ನ್ಡ್ ಫ್ರಮ್ ದ ವಿಂಡೋ ಆ್ಯಂಡ್ ಫೇಸ್ಡ್ ದ ಗರ್ಲ್ ಆ್ಯಂಡ್ ಫಾರ್ ಎ ವೈಲ್ ವಿ ಸ್ಯಾಟ್ ಇನ್ ಸೈಲೆನ್ಸ್. ಅಷ್ಟೊತ್ತಿಗೆ ಅವನು ಕಿಟಕಿಯ ಕಡೆ ಮುಖ ಮಾಡಿದವನು ಈ ಕಡೆ ತಿರ್ಕೊಳ್ತಾನೆ, ಆ ಹುಡುಗಿಯ ಎದುರು ಕಡೆ ಮುಖ ಮಾಡ್ಕೊಂಡು ಕೂತ್ಕೊಳ್ತಾನೆ. ಒಂದು ಸ್ವಲ್ಪ ಹೊತ್ತು ಅವರು ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರೆ. ಯು ಹ್ಯಾವ್ ಎನ್ ಇಂಟ್ರೆಸ್ಟಿಂಗ್ ಫೇಸ್, ಐ ರಿಮಾರ್ಕ್ಡ್. I was becoming quite daring, but it was a safe remark. Few girls can resist flattery. ಅಂದರೆ ಹೇಳ್ತಾನೆ, ನಿನಗೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದ ಫೇಸ್ ಇದೆ, ಮತ್ತು ಸ್ವಲ್ಪ ಧೈರ್ಯವನ್ನು ತೋರಿಸ್ಕೊಂಡು ಈ ಮಾತನ್ನು ಹೇಳ್ತಾನೆ. ಯಾಕಂದರೆ ಕೆಲವು ಹುಡುಗಿಯರಿಗೆ ಹೊಗಳಿಕೆ ಅನ್ನುವಂಥದ್ದು ಇಷ್ಟ ಆಗೋದಿಲ್ಲ. ಅದಕ್ಕೆ ಅವಳು ಶಿ ಲಾಫ್ಡ್ ಪ್ಲೆಸೆಂಟ್ಲಿ, ಎ ಕ್ಲಿಯರ್ ರಿಂಗಿಂಗ್ ಲಾಫ್. ಬಹಳಷ್ಟು ಹಿತಕರವಾಗಿ ಅವಳು ನಗಾಡ್ತಾಳೆ. ಮತ್ತೆ ಹೇಳ್ತಾಳೆ, ಇಟ್ ಈಸ್ ನೈಸ್ ಟು ಬಿ ಟೋಲ್ಡ್ ಐ ಹ್ಯಾವ್ ಎನ್ ಇಂಟ್ರೆಸ್ಟಿಂಗ್ ಫೇಸ್. ಐ ಆಮ್ ಟೈರ್ಡ್ ಆಫ್ ಪೀಪಲ್ ಟೆಲ್ಲಿಂಗ್ ಮೀ ಐ ಹ್ಯಾವ್ ಎ ಪ್ರೆಟಿ ಫೇಸ್. ಸೊ ಇವತ್ತು ನನಗೆ ಸ್ವಲ್ಪ ಕೇಳಿ ಖುಷಿ ಆಯಿತು. ಯಾಕಂದರೆ ನನಗೆ ಇವತ್ತು ಇಂಟ್ರೆಸ್ಟಿಂಗ್ ಫೇಸ್ ಇದೆ ಅಂತ ನೀವು ಹೇಳಿದ್ರಿ. ಆದರೆ ಎಲ್ಲರೂ ಹೇಳ್ತಾರೆ ನನಗೊಂದು ಪ್ರೆಟಿ ಫೇಸ್ ಇದೆ ಅಂತ, ಅಂದರೆ ಬಹಳ ಚಂದದ ಮುಖ ಇದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಇದನ್ನು ಕೇಳಿ ನನಗೆ ಬಹಳ ಬೋರ್ ಆಗಿ ಹೋಗಿದೆ ಅಂತ ಹೇಳ್ತಾಳೆ. ಓ, ಸೊ ಯು ಡೂ ಹ್ಯಾವ್ ಎ ಪ್ರೆಟಿ ಫೇಸ್. ಐ ಥಾಟ್ ಅಲೌಡ್. ಐ ಸೆಡ್, ವೆಲ್, ಆ್ಯನ್ ಇಂಟ್ರೆಸ್ಟಿಂಗ್ ಫೇಸ್ ಕ್ಯಾನ್ ಆಲ್ಸೋ ಬಿ ಪ್ರೆಟಿ. ಈಗ ಎಣಿಸ್ತಾನೆ, ಓ ಹಾಗಾದರೆ ಈ ಹುಡುಗಿ ಬಹಳ ಸುಂದರವಾಗಿದ್ದಾಳೆ, ಇವಳಿಗೆ ಪ್ರೆಟಿ ಫೇಸ್ ಇದೆ. ಮತ್ತೆ ಅವನು ಹೇಳ್ತಾನೆ, ಇಂಟ್ರೆಸ್ಟಿಂಗ್ ಫೇಸ್ ಸುಂದರವಾಗಿ ಇರಬಹುದಲ್ವೇ ಅಂತ ಹೇಳ್ತಾನೆ. ಯು ಆರ್ ಎ ವೆರಿ ಗ್ಯಾಲೆಂಟ್ ಯಂಗ್ ಮ್ಯಾನ್, ಶಿ ಸೆಡ್, ಬಟ್ ವೈ ಆರ್ ಯು ಸೋ ಸೀರಿಯಸ್. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ನೀನು ಬಹಳ ಒಂದು ಗ್ಯಾಲೆಂಟ್ ಅಂದರೆ ಧೈರ್ಯ ಇರುವ ಒಬ್ಬ ಯುವಕ, ಆದರೆ ನೀನು ಯಾಕೆ ಬಹಳ ಸೀರಿಯಸ್ ಆಗಿ ಕೂತ್ಕೊಂಡಿದ್ದಿ ಅಂತ ಹೇಳಿ ಅವನನ್ನು ಪ್ರಶ್ನಿಸ್ತಾಳೆ. ಅಷ್ಟೊತ್ತಿಗೆ ಅವನು ಹೇಳ್ತಾನೆ, ಐ ಥಾಟ್ ದೆನ್ ದಟ್ ಐ ವುಡ್ ಟ್ರೈ ಟು ಲಾಫ್ ಫಾರ್ ಹರ್, ಬಟ್ ದ ಥಾಟ್ ಆಫ್ ಲಾಟರ್ ಓನ್ಲಿ ಮೇಡ್ ಮೀ ಫೀಲ್ ಟ್ರಬಲ್ಡ್ ಆ್ಯಂಡ್ ಲೋನ್ಲಿ. ಅಂದರೆ ಅವನು ಎಣಿಸ್ತಾನೆ, ಈಗ ಅವಳಿಗೋಸ್ಕರ ನಾನು ನಗಬೇಕು ಅಂತ ಎಣಿಸ್ತಾನೆ, ಆದರೆ ಆ ನಗು ಅವನಿಗೆ ಏಕಾಂಗಿತನವನ್ನು ಕೊಡ್ತದೆ ಅನ್ನುವಂಥ ಒಂದು ಭಯವನ್ನು ಉಂಟು ಮಾಡ್ತದೆ. ವೆಲ್, ವಿ ವಿಲ್ ಬಿ ಸೂನ್ ಎಟ್ ಯುವರ್ ಸ್ಟೇಷನ್, ಐ ಸೆಡ್. ಹೇಳ್ತಾನೆ, ಯಾಕಂದರೆ ಆ ಹುಡುಗಿ ಸಹರಾನ್ಪುರಲ್ಲಿ ಇಳಿಬೇಕಾಗಿರ್ತದೆ. ಇದನ್ನು ಅವನು ಹೇಳ್ತಾನೆ, ಇನ್ನು ಕೆಲವೇ ನಿಮಿಷದಲ್ಲಿ ನೀವು
ನಿಮ್ಮ ಸ್ಟೇಷನಲ್ಲಿ ಇಳಿಯೋರಿದ್ದೀರಿ ಅಂತ ಹೇಳಿ ನರೇಟರ್ ಹೇಳ್ತಾನೆ. ಥ್ಯಾಂಕ್ ಗುಡ್ನೆಸ್ ಇಟ್ಸ್ ಅ ಶಾರ್ಟ್ ಜರ್ನಿ, ಐ ಕಾಂಟ್ ಬ್ಯಾರ್ ಇಟ್ ಸಿಟ್ ಇನ್ ಎ ಟ್ರೈನ್ ಫಾರ್ ಮೋರ್ ದ್ಯಾನ್ 2 or 3 hours. ಅವಳು ಹೇಳ್ತಾಳೆ, ಬಹಳ ಒಳ್ಳೆಯದು, ಯಾಕಂದರೆ ಇದೊಂದು ಚಿಕ್ಕ ಜರ್ನಿ, ನನಗೆ 2-3 ಗಂಟೆ ಆ ಟ್ರೈನಲ್ಲಿ ಕುತ್ಕೊಳ್ಳೋದಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಆ ಹುಡುಗಿ ಅವನಿಗೆ ನರೇಟರಿಗೆ ತಿಳಿಸ್ತಾಳೆ. ಎಸ್, ಯೆಟ್ ಐ ವಾಸ್ ಪ್ರಿಪೇರ್ಡ್ ಟು ಸಿಟ್ ದೇರ್ ಫಾರ್ ಆಲ್ಮೋಸ್ಟ್ ಎನಿ ಲೆಂತ್ ಆಫ್ ಟೈಮ್ ಜಸ್ಟ್ ಟು ಲಿಸನ್ ಟು ಹರ್ ಟಾಕಿಂಗ್. ಆದರೆ ನರೇಟರ್ ಹೇಳ್ತಾನೆ, ನಾನು ಮಾತ್ರ ನಿನ್ನೊಟ್ಟಿಗೆ ಎಷ್ಟು ಬೇಕಾದರೂ ಸಮಯ ಕಳೀಲಿಕ್ಕೆ ತಯಾರಿದ್ದೇನೆ. ಯಾಕಂತ ಹೇಳಿದರೆ ಹರ್ ವಾಯ್ಸ್ ಹ್ಯಾಡ್ ದ ಸ್ಪಾರ್ಕಲ್ ಆಫ್ ಮೌಂಟೇನ್ ಸ್ಟ್ರೀಮ್. ಅವಳ ಆ ಸ್ವರ ಹೇಗಿತ್ತು ಅಂತ ಹೇಳಿದರೆ ಪರ್ವತದಿಂದ ಬರುವಂತಹ ನೀರಿನ ಜರಿಯ ಥರ ಅಷ್ಟು ಶುಭ್ರವಾಗಿತ್ತು. ಅದನ್ನು ಅವನು ಕೇಳಲಿಕ್ಕೆ ಬಹಳ ಇಷ್ಟಪಡ್ತಿದ್ದಾನೆ. ಆಸ್ ಸೂನ್ ಆಸ್ ಶಿ ಲೆಫ್ಟ್ ದ ಟ್ರೈನ್ ಐ ನ್ಯೂ ಶಿ ವುಡ್ ಫಾರ್ಗೆಟ್ ಅವರ್ ಬ್ರೀಫ್ ಎನ್ಕೌಂಟರ್, ಬಟ್ ಇಟ್ ವುಡ್ ಸ್ಟೇ ವಿತ್ ಮೀ ಫಾರ್ ದ ರೆಸ್ಟ್ ಆಫ್ ದ ಜರ್ನಿ ಆ್ಯಂಡ್ ಫಾರ್ ಸಮ್ ಟೈಮ್ ಲೇಟರ್ ಆಫ್ಟರ್. ಅಂದರೆ ಹೇಳ್ತಾನೆ, ಖಂಡಿತ ಅವಳು ಇಳಿದ ಮೇಲೆ ನನ್ನ ಪರಿಚಯವನ್ನು ಮರೆತು ಬಿಡ್ತಾಳೆ, ಆದರೆ ಅವಳ ಪರಿಚಯ, ಅವಳೊಂದಿಗೆ ನಾನು ಮಾಡಿದಂತಹ ಸಂವಾದ ಇದು ನನ್ನ ಇಡೀ ಪ್ರಯಾಣದುದ್ದಕ್ಕೂ ನನ್ನೊಂದಿಗೆ ಇರ್ತದೆ ಅಂತ ಹೇಳಿ ಆ ನರೇಟರ್ ಹೇಳ್ತಾನೆ. The engine whistle shrieked. The carriage wheels changed their sound and rhythm. The girl got up and began to correct her things. I wondered if she wore her hair in a bun, or if it was a braided, or hung loose, or over her shoulders, or if it was cut very short. ಈಗ ಅವಳು ಇಳಿಲಿಕ್ಕೆ ತಯಾರಾಗ್ತಾಳೆ, ತನ್ನ ಬ್ಯಾಗ್ ಲಗೇಜನ್ನೆಲ್ಲ ಒಟ್ಟು ಮಾಡ್ಕೊಳ್ತಾಳೆ. ಅಷ್ಟೊತ್ತಿಗೆ ಈ ನರೇಟರಿಗೆ ಒಂದು ಯೋಚನೆ ಬರ್ತದೆ. ಏನಂತ ಹೇಳಿದರೆ, ಅವಳು ತನ್ನ ತಲೆ ಕೂದಲನ್ನು ಒಂದು ಬನ್ನರ್ ರೀತಿಯಲ್ಲಿ, ಅಂದರೆ ಅದನ್ನು ಸುರುಳಿ ಮಾಡಿಕೊಂಡಿಟ್ಟಿರಬಹುದೇ, ಅಥವಾ ಅವಳು ಆ ಜಡೆಯನ್ನು ಹಾಕಿರಬಹುದೇ, ಅಥವಾ ಅವಳ ಕೂದಲನ್ನು ಬಿಟ್ಟಿರಬಹುದೇ, ಅಥವಾ ಅವಳ ಕೂದಲು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರಬಹುದೇ ಅನ್ನುವಂಥ ಒಂದು ಯೋಚನೆ ಈ ನರೇಟರ್ನ ತಲೆಯಲ್ಲಿ ಬರ್ತದೆ. ದ ಟ್ರೈನ್ ಡ್ರೀವ್ ಸ್ಲೋಲಿ ಇನ್ ಟು ದ ಸ್ಟೇಷನ್. ಔಟ್ಸೈಡ್ there was the shouting of porters and the vendors and a high-pitched female voice near the carriage door, which must have belonged to the girl's aunt. Goodbye, said the girl. ಹೊರಗಡೆ ಕೂಲಿಯವರು ಮತ್ತು ಲಗೇಜ್ ಅವರ ಸೌಂಡ್ಗಳು ಬಹಳಷ್ಟು ಕೇಳ್ತಾ ಇರ್ತದೆ. ಅಷ್ಟೊತ್ತಿಗೆ ಒಂದು ದೊಡ್ಡ ಹೆಂಗಸಿನ ಹೈ ಪಿಚ್ ವಾಯ್ಸ್, ಅಂದರೆ ದೊಡ್ಡ ಸ್ವರ ಕೇಳ್ತಾ ಇರ್ತದೆ. ಇವು ನೆನೆಸ್ತಾನೆ, ಅದು ಹೆಚ್ಚಿನ ಅಂಶ ಅವಳ ಆಂಟಿದೆ ಆಗಿರಬೇಕು ಅಂತ ಹೇಳಿ ಅವಳು ತನ್ನ ವಸ್ತುಗಳನ್ನು ತಗೊಂಡು ಇಳಿತಾಳೆ. ಅಷ್ಟೊತ್ತಿಗೆ ಇವರಿಗೆ ಗುಡ್ ಬಾಯ್ ಅಂತ ಹೇಳಿ ಹೋಗ್ತಾಳೆ. She was standing very close to me, so close that the perfume from her hair was tantalizing. I wanted to raise my hand and touch her hair, but she moved away and only the perfume still lingered where she had stood. ಇವನು ಈಗ ಅವಳು ಬಹಳ ಇವನ ಹತ್ತಿರ ನಿಂತಿರ್ತಾಳೆ. ಅವಳ ಆ ಕೂದಲಿನಲ್ಲಿರುವಂತಹ ಸುಗಂಧ ಅದು ಇವನನ್ನ ಒಂಥರ ಆ ಸುವಾಸನೆ ಇವನ ಸುತ್ತಮುತ್ತ ಪಸರಿಸ್ತದೆ. ಇವನು ಅವಳ ಕೂದಲನ್ನು ಮುಟ್ಟಬೇಕು ಅಂತ ಬಯಸ್ತಾನೆ, ಆದರೆ ಅವಳು ಕೂಡಲೇ ಮೂವ್ ಆಗಿರ್ತದೆ. ಆದರೆ ಅವಳ ಕೂದಲಿನ ಸುಗಂಧ ಅದು ಇನ್ನೂ ಕೂಡ ಅವನ ಸುತ್ತಮುತ್ತ ಪಸರಿಸಿರ್ತದೆ. ಯು ಮೇ ಬ್ರೇಕ್, ಯು ಮೇ ಶಾಟರ್ ದ ವ್ಯಾಸ್ ಇಫ್ ಯು ವಿಲ್, ಬಟ್ ದ ಸೆಂಟ್ ಆಫ್ ದ ರೋಸಸ್ ವಿಲ್ ಲಿಂಗರ್ ದೇ ಸ್ಟಿಲ್. ಅಂದರೆ ಹೇಳ್ತಾನೆ, ನೀವು ಹೂವಿನ ಹೂದಾನಿಯನ್ನು ನೀವು ಬೇಕಾದರೆ ಬ್ರೇಕ್ ಮಾಡಬಹುದು, ಆದರೆ ಅದರ ಸುಗಂಧವನ್ನು ನಿಮ್ಮಿಂದ ಖಂಡಿತ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. There was some confusion in the doorway. A man getting into the compartment stammered an apology, then the door banged shut and the world was shut again. I returned to my berth. The guard blew his whistle and we moved off. Once again I had a game to play with a new fellow traveler. ಹೇಳ್ತಾನೆ, ಇವಳು ಹೋಗಬೇಕಾದ್ರೆ ಆ ಡೋರ್ವೇಯಲ್ಲಿ ಏನೋ ಒಂಥರ ಒಂದು ಗಲಿಬಿಲಿ ಅಥವಾ ಗೊಂದಲ ಉಂಟಾಗ್ತದೆ. ಒಬ್ಬ ಮ್ಯಾನ್ ಅಂದರೆ ಒಬ್ಬ ವ್ಯಕ್ತಿ ಒಳಗೆ ಬರಬೇಕಾದ್ರೆ ಆ ಸಾರಿಯನ್ನು ಹೇಳ್ತಾನೆ, ಅಪಾಲಜಿಯನ್ನು ಕೇಳ್ತಾನೆ. ಅಷ್ಟೊತ್ತಿಗೆ ಬಾಗಿಲು ಮುಚ್ಚುತ್ತದೆ. ಇವನ ಪ್ರಪಂಚ ಅಂದರೆ ಇವನು ಆ ಹುಡುಗಿಯೊಟ್ಟಿಗಿದ್ದಂಥ ಪ್ರಪಂಚ ತನ್ನಿಂತಾನೆ ಮುಚ್ಚಿಕೊಳ್ತದೆ. ಇವನು ತನ್ನ ಸೀಟಲ್ಲೇ ಪುನಃ
ಆ ಸಿನನ್ನು ಹಾಕ್ತಾನೆ, ಗಾರ್ಡ್ ವಿಸಿಲನ್ನು ಹಾಕ್ತಾನೆ, ಟ್ರೈನ್ ಮುಂದೆ ಹೋಗ್ತದೆ. ಈಗ ಹೇಳ್ತಾನೆ ಇನ್ನೊಬ್ಬ ಹೊಸ ವ್ಯಕ್ತಿ ಬಂದ, ಇವನೊಟ್ಟಿಗೆ ಈಗ ನನ್ನ ಹೊಸ ಆಟ ಪುನಃ ಪ್ರಾರಂಭವಾಗ್ತದೆ, ಇನ್ನೊಬ್ಬ ಹೊಸ ಕಂಪ್ಯಾನಿಯನ್ ಅಂತ ಹೇಳ್ತಾನೆ. The train gathered speed, the wheels took up their song, the carriage groaned and shook. I found the window and sat in front of it, starting into the daylight that was darkness for me. So many things were happening outside the window. It could be a fascinating game, guessing what went out of there. Means ಹೇಳ್ತಾನೆ, ಶಬ್ದ ಆ ಟ್ರೈನ್ನ ಚಕ್ರಗಳು ಸೌಂಡನ್ನು ಹೆಚ್ಚಿಸ್ಕೊಂಡು ಮತ್ತೆ ಇವನು ಕಿಟಕಿಯನ್ನು ಪುನಃ ಹುಡುಕಿ ಅದರ ಪಕ್ಕ ಕೂತ್ಕೊಳ್ತಾನೆ. ಮತ್ತೆ ಡೇ ಲೈಟ್ ಆದರೂ ಕೂಡ ಇವನಿಗೆ ಅದು ಕತ್ತಲೆ ಅಂತ ಭಾವಿಸ್ಕೊಳ್ತಾನೆ, ಯಾಕಂದರೆ ಇವನು ಕುರುಡ, ಈಸ್ ಬ್ಲೈಂಡ್. ಸೊ ಇವನು ಹೇಳ್ತಾನೆ ಹಗಲಾದರೂ ಕೂಡ ನನಗೆ ಅದು ಕತ್ತಲೆಯೇ, ಹೊರಗೆ ಎಷ್ಟು ವಿಷಯಗಳು ನಡೀತಾ ಉಂಟು, ಆದರೆ ಹೊರಗಡೆ ಪ್ರಪಂಚವೇ ಒಂದು ಕುತೂಹಲ, ಆದರೆ ನಮಗೆ ಮಾತ್ರ ಅದು ಬ್ಲೈಂಡ್ ಪೀಪಲ್ಸಿಗೆ ಅದು ಉಪಯೋಗ ಇಲ್ಲ. ಆ ಹೊರಗಡೆ ಏನು ನಡೀತಾ ಇರಬಹುದು ಅನ್ನೋದೇ ನಮಗೊಂದು ಗೆಸ್ ಮಾಡೋದೇ ಒಂದು ಬಹಳ ಇಂಟ್ರೆಸ್ಟಿಂಗ್ ಗೇಮ್. ನಮ್ಮಂಥ ಅಂಧರಿಗಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ ಮನಸ್ಸಿನಲ್ಲೇ. ದ ಮ್ಯಾನ್ ಹೂ ಹ್ಯಾಡ್ ಎಂಟರ್ಡ್ ದ ಕಂಪಾರ್ಟ್ಮೆಂಟ್ ಬ್ರೋಕ್ ಇನ್ ಟು ಮೈ ರೆವರಿ. ನನ್ನ ಆ ಬೇಸರಕ್ಕೆ ಅವನು ಆ ಬಂದಂಥ ವ್ಯಕ್ತಿ ಮಾತಾಡುವ ಮೂಲಕ ನನ್ನ ದುಗುಡವನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೇಗಂತ ಹೇಳಿದರೆ, ಯು ಮಸ್ಟ್ ಬಿ ಡಿಸಪಾಯಿಂಟೆಡ್, ಹಿ ಸೆಡ್. ಐ ಆಮ್ ನಾಟ್ ಆಸ್ ಅಟ್ರಾಕ್ಟಿವ್ ಎ ಟ್ರಾವೆಲಿಂಗ್ ಕಂಪ್ಯಾನಿಯನ್ ಆಸ್ ದ ಒನ್ ಹೂ ಜಸ್ಟ್ ಲೆಫ್ಟ್. ಹೇಳ್ತಾನೆ, ನಿಮಗೆ ಒಂಚೂರು ಈಗ ನಿರಾಶೆ ಆಗಿರ್ಬೋದು, ಯಾಕಂದರೆ ಈಗ ಹೋದ ಥರ ಇದ್ದಂತಹ ಕಂಪ್ಯಾನಿಯನ್ನಷ್ಟು ಅಥವಾ ಟ್ರಾವೆಲರ್, ಆ ಫೆಲೋ ಟ್ರಾವೆಲರ್ನಷ್ಟು ನಾನು ಸುಂದರವಾದವನಲ್ಲ ಅಥವಾ ಚಂದ ಇರುವವನಲ್ಲ, ಹಾಗಾಗಿ ನಿಮ್ಗೊಂಚೂರು ಈಗ ನಿರಾಶೆ ಆಗಿರಬಹುದು ಅಂತ ಹೇಳಿ. ಶಿ ವಾಸ್ ಎನ್ ಇಂಟ್ರೆಸ್ಟಿಂಗ್ ಗರ್ಲ್ ಅಂತ ನರೇಟರ್ ಹೇಳ್ತಾನೆ. ಮತ್ತೆ ಕೇಳ್ತಾನೆ, ಕ್ಯಾನ್ ಯು ಟೆಲ್ ಮೀ ಡಿಡ್ ಶಿ ಕೀಪ್ ಹರ್ ಹೇರ್ ಲಾಂಗ್ ಆರ್ ಶಾರ್ಟ್? ನನಗೆ ಒಂದು ವಿಷಯ ಹೇಳ್ತೀರಾ, ಅವಳು ತನ್ನ ಕೂದಲನ್ನು ಉದ್ದ ಇಟ್ಟಿಲ್ಲ ಅಥವಾ ಗಿಡ್ಡ ಇಟ್ಟಿಲ್ಲ ಅಂತ ಹೇಳ್ಬೋದಾ ಅಂತ ಹೇಳಿ ಆ ಫೆಲೋ ಕಂಪ್ಯಾನಿಯನ್ ಅಥವಾ ಫೆಲೋ ಟ್ರಾವೆಲರ್ ಹತ್ರ ಹೇಳ್ತಾನೆ. ಅದಕ್ಕೆ ಆ ಫೆಲೋ ಕೊಡ್ತಾನೆ. ಐ ಡೋಂಟ್ ರಿಮೆಂಬರ್, ಹಿ ಸೆಡ್, ಸೌಂಡಿಂಗ್ ಪಜಲ್ಡ್. ಇಟ್ ವಾಸ್ ಐಸ್ ಐ ನೋಟಿಸ್. ಅವಳು ಹೇಳ್ತಾನೆ, ಅವಳು ಕೂದಲನ್ನು ಕಟ್ಟಿದ್ಲ ಅಥವಾ ಬಿಟ್ಟಿದ್ಲ ಅದು ನನಗೆ ನೆನಪಿಲ್ಲ, ಆದರೆ ನಾನು ಅಬ್ಸರ್ವ್ ಮಾಡಿದಂಥದ್ದು ಅವಳ ಕಣ್ಣುಗಳು, ನಾಟ್ ಹರ್ ಹೇರ್. ಅವಳ ಕಣ್ಣುಗಳನ್ನು ನಾನು ಅಬ್ಸರ್ವ್ ಮಾಡಿದೆ, ಕೂದಲನ್ನಲ್ಲ. ಶಿ ಹ್ಯಾಡ್ ಬ್ಯೂಟಿಫುಲ್ ಐಸ್. ಅವಳಿಗೆ ಸುಂದರವಾದ ಕಣ್ಣುಗಳಿದ್ದವು. ಬಟ್ ದೇ ವೇರ್ ಆಫ್ ನೋ ಯೂಸ್. ಆದರೆ ಆ ಸುಂದರವಾದ ಕಣ್ಣುಗಳು ಅವಳಿಗೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇದ್ದಂಥವು. ಶಿ ವಾಸ್ ಕಂಪ್ಲೀಟ್ಲಿ ಬ್ಲೈಂಡ್, ಡಿಂಟ್ ಯು ನೋಟಿಸ್. ಅಂದರೆ ಅವಳು ಪೂರ್ಣವಾಗಿ ಅಂಧಳಾಗಿದ್ದು, ಅವಳು ಕೂಡ ಕುರುಡಿಯಾಗಿದ್ದು, ನೀನು ಇದನ್ನು ಅಬ್ಸರ್ವ್ ಮಾಡಲಿಲ್ಲವಾ ಅಂತ ಹೇಳಿ ಆ ಬಂದಂಥ ವ್ಯಕ್ತಿ ನರೇಟರನ್ನು ಕೇಳ್ತಾನೆ. ಸೊ ಫೈನಲಿ ದ ಐಸ್ ಆರ್ ನಾಟ್ ಹಿಯರ್ ಅನ್ನುವಂಥ ಕಥೆಯಲ್ಲಿ ಬರುವಂತಹ ಇಬ್ಬರು ಕ್ಯಾರೆಕ್ಟರ್ಸ್, ದ ಗರ್ಲ್ ಆ್ಯಂಡ್ ದ ನರೇಟರ್, ಬೋತ್ ಆರ್ ಬ್ಲೈಂಡ್ ಇನ್ ದಿಸ್ ಸ್ಟೋರಿ. ಇಬ್ಬರು ಕೂಡ ಕುರುಡರು. ಒಟ್ಟೊಟ್ಟಿಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ. ಆದರೆ ಆ ಹುಡುಗಿಗೂ ಈ ನರೇಟರ್ ಬ್ಲೈಂಡ್ ಅಂತ ಗೊತ್ತಾಗೋದಿಲ್ಲ. ಈ ನರೇಟರಿಗೆ ಆ ಹುಡುಗಿ ಬ್ಲೈಂಡ್ ಅಂತೇಳಿ ಕಥೆಯ ಕೊನೆಯಲ್ಲಿ ತಿಳಿತದೆ. ಸೊ ಈ ಕತೆ ಕೊನೆಯದಾಗಿ ಅವಳು ಚಂದ ಇದ್ದರೂ ಕೂಡ ಅವಳ ಕಣ್ಣುಗಳು ಅವಳಿಗೆ ಯಾವುದೇ ಉಪಯೋಗಕಾರಿ ಆಗದೇ ಇರೋದ್ರಿಂದ ಅವಳು ಕೂಡ ಅಂಧಳಾಗಿ ಜೀವನವನ್ನು ಮುಂದುವರಿಸ್ತಾ ಇರ್ತಾಳೆ ಅಂತ ಹೇಳಿ ದ ರಸ್ಕಿನ್ ಬಾಂಡ್ ಎಂಡ್ಸ್ ದ ಸ್ಟೋರಿ. ದ ಐಸ್ ಆರ್ ನಾಟ್ ಹಿಯರ್.